ಅಭಿಷೇಕು ನನ್ನ ಗಾಡಿ ಓಡಿಸ್ತಾನೆ, ನಾನು ಬಂದು ಗೌತಮ್ ಗಾಡಿ ಓಡಿಸ್ತಿದ್ದೀನಿ. ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಈ ಕಡೆ ಹೋದರೆ ನಾವು ಅನ್ಬೇಗೆ ಹೋಗ್ತೀವಿ. ಅನ್ಬೆ ಅಂತ ಊರೈತೆ ಒಂದು, ಆ ಕಡೆ ಹೋಗ್ತೀವಿ. ಆ ಕಡೆ ಲೊಕೇಶನ್ಗಳಂತೂ ಇರುತ್ತಪ್ಪ. ಮೇ ಬಿ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅದೇ ಉಳ್ಕಾಡು ಬೆಟ್ಟ ಅನಿಸುತ್ತೆ ನನಗೆ. ಲಾಸ್ಟ್ ಟೈಮ್ ಒಂದು ಸತಿ ಬಂದಾಗ GoPro ಇಸ್ಕೊಂಡಿದ್ದಿಲ್ಲ, ಆ ಕಡೆ ಬಂದಿದ್ರಿ. ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಡ್ರೋನೆಲ್ಲ ಆರಿಸಿದ್ರಿ, ಸಖತ್ತಾಗಿತ್ತು ಗುರು. ನೋಡಿ ಹಳ್ಳಿ ಕಡೆ ಫೀಲೇ ಬೇರೆ. ಈ ಮಳೆ ಯಾವಾಗ ಬರ್ತದೋ ಏನೋ ಅಂತಲೇ ಗೊತ್ತಿಲ್ಲಪ್ಪ ನಮಗೆ. $150cc ಗಾಡಿ ಆದರೂ ಸಖತ್ ಸ್ಪೀಡ್ ಹೋಗಿರುತ್ತೆ. ಟಾಪ್ ಸ್ಪೀಡ್ ಬಂದು 145 ಏನೋ ಇದೆ. ಅದು 250cc. ಫ್ಯೂ ಸ್ಟಾಕ್ ಗಾಡೀಸ್ಗಳೆಲ್ಲ 150 ಮ್ಯಾಕ್ಸ್ ಅನಿಸುತ್ತೆ ಓಡೋದು. ಸಪೋಸ್ ನಾವೇನಾದರೂ RPM ಇನ್ಕ್ರೀಸ್ ಮಾಡ್ಕೊಂಡ್ರೆ ಅವಾಗ ಟಾಪ್ ಇನ್ನೂ ಸ್ಪೀಡ್ ಹೋಗ್ಬೋದೇನೋ. ನೋಡಿ ಲೊಕೇಶನ್ನು, ಮಳೆ ಬಿದ್ದಿರೋದು, ರೋಡು ಎಲ್ಲ ಸೈಕಾಗೈತೆ ಅಷ್ಟೇ. ಮತ್ತೆ ಫಾರ್ಮ್ ಹತ್ರ ಹೋಗೋಣ. ನಾನು R15 ಬಂದು ಓಡಿಸ್ತಾರೆ, ಇದು ಸೆಕೆಂಡ್ ಟೈಮ್ ಅಷ್ಟೇ. ಇದಾನೆ ಏನು ಅಂತ ಗೊತ್ತಿಲ್ಲ ನನಗೂ. ಏನು ಮಚ್ಚ, ಎಲ್ಲಿ ಲೇಕ್ ಇದೆಯಾ? ಯಾವ ಕಡೆಯಲ್ಲೂ ಅಲ್ಲ? ಹಾಂ, ಬಾ ನೋಡ್ಕೊಂಬರೋಣ. ಮಿರರ್ಗರು ಹಿಂಗೆ ಮಾಡ್ಕೊಳ್ಳೋಣಪ್ಪ, ಹಿಂದೆ ಬರೋ ವೆದರ್ಗೆ. ಮಳೆ ಬಿದ್ದಿರೋದು, ಸೈಡಲ್ಲೆಲ್ಲ ಫಾರ್ಮು ಹೆಂಗೈತೆ ಗುರು. ಓಹ್, ಅಲ್ಲಿದೆ ಲೇಕು. ಶೂಸ್ ಬೇರೆ ಹಾಕ್ಕೊಂಬಂದಿಲ್ಲ, ಮಳೆ ಬಿದ್ದು ಎಲ್ಲ ಕೆಸರಾಗಿದೆ ಈ ಕಡೆ ಎಲ್ಲ. ನಮ್ಮ ಹುಡುಗ ಲೇಕ್ಗೆ ಹೋಗ್ಬೋದಾ ಅಂತ ಕೇಳ್ತಾನೆ ದಾರಿ. ಗಾಡಿ ಇಲ್ಲೇ ಇಕ್ಬಿಟ್ಟು ಕೆರೆ ನೋಡ್ಕೊಂಬರ್ಬೋದು ಅಂತವ್ರೆ. ಹೋಗಕ್ಕೆ ದಾರಿನೇ ಇಲ್ಲಪ್ಪ. ಯಾವ ಕಡೆ? ಬಾ ನೋಡೋಣ, ಟ್ರೈ ಮಾಡೋಣ. ಬಾ ನೋಡೋಣ, ಆ ಕಡೆ ದಾರಿ ಇದೆ ನೋಡೋಣ. ಆಫ್ ರೋಡಿಂಗ್ ಎಲ್ಲ ಮಾಡ್ತಾಯಿದ್ವಿ ಸ್ಪೋರ್ಟ್ಸ್ ಬೈಕಲ್ಲಿ. ಅದ್ಯಾರೋ ನರ್ಸರಿ ಸ್ಕೂಲ್ ಗುರು, ನೋಡಿ ಹೆಂಗೈತೆ ಸ್ಕೂಲು. ಯಾಕೋ ಟರ್ನಿಂಗ್ ಮಾಡೋವಾಗ ಇಲ್ಲಿ ಟಚ್ ಆಗ್ತಿದೆ ಕೈ. ಎಲ್ಲಿ ಹೋಗ್ತಾ ಇದೀವಿ ಅಂತಲೂ ಗೊತ್ತಿಲ್ಲ. ಡ್ಯೂಕು ಈಸಿಯಾಗಿ ಹೋಗ್ಬಿಡ್ತದೆ ಇಂಥ ದಾರಿಯಲ್ಲೆಲ್ಲ. ಇದೊಂದು ಚೂರು ನೋಡಿಕೊಂಡು ಹಚ್ಬೇಕು,
ಯಾಕಂದರೆ ಕೆಳಗಡೆ ಕೂಲೆಂಟ್ ಆಯಿಲು ಕೊಟ್ಟಿದ್ದಾನೆ ಟ್ಯಾಂಕು. ಏನೋ ಸುಮ್ಮನೆ ಒಂದು ಕಲ್ಲೇನಾದರೂ ಹೊಡೆದ್ರೆ ಅಷ್ಟೇ ಬ್ಲಾಸ್ಟು, ಮತ್ತು ಇಂಜಿನ್ ಫುಲ್ಲು ಹೀಟ್ ಆಗಿಬಿಡ್ತದೆ. ನೋಡಿ ಇದೇ ಕೆರೆ ಅನಿಸುತ್ತೆ. ಹಾಂ, ಹಾಂ ಎಲ್ಲಿಗೋಗುತ್ತೆ ಹೋಗಿ ಬಂದ್ಬಿಡೋಣ ಬಾ, ನೋಡೋಣ ಈ ದಾರಿ ಎಲ್ಲಿಗೋಗುತ್ತೆ ಅಂತ. ಏನಕ್ಕಂದರೆ ಚೆನ್ನಾಗೈತೆ ಲೊಕೇಶನು, ಒಳ್ಳೆ ಕೂರ್ಗ್ ಆ ಕಡೆ ಮಡಿಕೇರಿ ಆ ಕಡೆ ಹೋಗ್ತೀವಲ್ಲ ಆ ಥರ ಫೀಲ್ ಬರ್ತಿದೆ. ಶೂಸ್ ಹಾಕ್ಕೊಂಬಂದಿಲ್ಲ. ಸಖತ್ತಾಗೈತಲ್ಲ ನೋಡೋಕ್ಕೆ. ಒಳ್ಳೆ ಮಡಿಕೇರಿಗೆ ಹೋಗಿದ್ರೆ ಹೆಂಗಿರ್ತದೆ ಆ ಥರ ಐತಲ್ಲ ಈ ಗಿಡಗಳು ಪಕ್ಕದಲ್ಲಿ ಕೆರೆ. ಬಟ್ ಇದೆಲ್ಲ ಒಂಥರ ಇಡನ್ ಜಾಗದಲ್ಲಿ ಐತಿವಲ್ಲ, ಯಾರಿಗೂ ಗೊತ್ತೇ ಇಲ್ಲ ಇಂಥವೆಲ್ಲ ಐತೆ ಅಂತ. ಒಳ್ಳೆ ಹಳ್ಳಿ ಕಡೆ ಬಂದರೆ ತುಂಬ ಜಾಗದಲ್ಲಿ ಇರ್ತವೆ, ನಾವು ನೋಡ್ಬೇಕಷ್ಟೇ ಬಿಟ್ಟು. ಕಡೆ ನಮ್ಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಕಡೆ ಅಂತೂ ಸಿಕ್ಕಾಪಡೆ ಮಸ್ತಾಗೈತೆ. ಹ್ಞೂ, ಒಳಗಡೆ ಹೆಂಗೈತೆ ಗೊತ್ತಾ, ನಮಗೆ ಆಫ್ರಿಕಾ ಅಲ್ಲಿ ಅಮೆಝಾನ್ ಫಾರೆಸ್ಟ್ ಇದೆ ನೋಡು. ಸೊ ಫಾರೆಸ್ಟ್ ಎಲ್ಲ ಹಿಂಗೆ ಇರೋದು, ಮೊಸಳೆಗಳು ಜಾಸ್ತಿ ಇರ್ತಾವಂತೆ. ಟ್ರೈ ಮಾಡೋಣ ಒಂದ್ಸತಿ. ಇದಕ್ಕೆ ನೋಡಿ ಕೂಲೆಂಟ್ ಟ್ಯಾಂಕು ಇಲ್ಲಿ ಕೊಟ್ಟಿದ್ದಾರೆ. ಏನೋ ಕಲ್ಲು ಇಲ್ಲಿ ಏನಾದರೂ ಹೊಡೆದ್ರೆ ರಿಸ್ಕು. ಸರಿ ಬಾ, ಹಿಂಗೆ ಮುಂದೆ ಹೋಗೋಣ. ಹಿಂಗೆ ಮುಂದೆ ಹೋಗೋಣ. ಸ್ವಲ್ಪ ಮುಂದೆ ಹೋದರೆ ಏನಿದೆ ಅಂತ ನೋಡಿಕೊಂಡು ಹೋಗೋಣ. ಎಷ್ಟು ಕಿಲೋಮೀಟರ್ ತೋರಿಸಿದಾನಂತ ಗೊತ್ತಾಗ್ತಾ ಇಲ್ವಲ್ಲ. ಮೈಲೇಜ್ ಅಂತೂ ಚೆನ್ನಾಗಿ ಕೊಡುತ್ತಪ್ಪ. 48 ತೋರಿಸ್ತಿದೆ ಮೈಲೇಜು. ನಮ್ಮದಲ್ಲಿ 29 ಬಿದ್ದಿದೆ 30ಇಂದ. ಕೊಡೋದೇ ಕಡಿಮೆ, ಅದರಲ್ಲೂ ಇನ್ನೂ ಕಡಿಮೆ ಕೊಡ್ತದೆ. ಬಟ್ ಶೋರೂಮ್ ಅವ್ರು ಏನು ಗೊತ್ತಾ, ಅಪ್ಲೋಡ್ ಮಾಡಿರೋದು 40 to 40 ಕೊಡುತ್ತಂತ. ಎಲ್ಲ ಸುಳ್ಳು, ಅಷ್ಟೆಲ್ಲ ಕೊಡೋ ಚಾನ್ಸೇ ಇಲ್ಲ. ಮ್ಯಾಕ್ಸಿಮಮ್ 250 ಬಂದು 30-31 ಕೊಡ್ಬೋದು ಹೈವೇದಲ್ಲಿ. ಇಂಥ ರೋಡ್ಗಳಲ್ಲಿ ಇಲ್ಲಾಂದರೆ ಸಿಟಿಯಲ್ಲಿ ಓಡಿಸ್ಬಿಟ್ರೆ 28-27 ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಸುಮ್ಮನೆ ಬಂದ್ರಿ ಹೋಗಿ ನೋಡ್ಕೊಂಬರೋಣ ಅಂತ. ಬಟ್ ಪ್ಲೇಸಸ್ಸು ಚೆನ್ನಾಗಿದೆ ಅಪ್ಪ ಈ ಕಡೆ, ಅಷ್ಟೇ ಅಲ್ಲ. ಕೋಳಿ ಫಾರ್ಮ್ ಅನ್ಸುತ್ತೆ ಇದು, ಒಳ್ಳೆ ಜಾಗ. ಸೂಪರ್ ಗುರು. ಈ ಕಡೆ ಏನಾದರೂ ಮನೆ ಕಟ್ಕೊಂಡು ಈ ಕಡೆ ಬಂದ್ಬಿಡ್ಬೇಕಪ್ಪ. ಈ ಕಡೆ ಹೋಗ್ತೀಯ ಗುರು? ಹಚ್ಚು ಮೇಲೆ. ಆಫ್ ರೋಡಿಂಗ್ ಬೈಕ್ಸ್ ಅಲ್ವಲ್ಲ, ಸೊ ಸ್ವಲ್ಪ ಕಷ್ಟ ಆಗ್ತದೆ. ಯಾವ್ದ್ಯಾವುದೋ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಯಾವ್ದ್ಯಾವುದೋ ರೂಟಲ್ಲಿ ಬಂದಿದ್ದೀವಿ ಅಂದಿದ್ದೀನಿ.
ಒಳ್ಳೆ ಒಳ್ಳೆ ಜಾಗ ಸಿಗ್ತೈತೆ ಫೋಟೋ ಶೂಟ್ಗೆಲ್ಲ. ಮತ್ತೆ ಹಂಗೆ ಹೋಗೋಣಪ್ಪ. ಹಾಂ, ಎಲ್ಲಿ ಮೇಲೆ? ಸ್ಟ್ಯಾಂಡ್ ಇದು, ಹಾಂ, ಸ್ಟ್ಯಾಂಡ್ ಹೆವಿ ಡೇಂಜರ್ ಇದೆಪ್ಪ ಗಾಡಿಯಲ್ಲಿ. ನಿನ್ನ ಗಾಡಿಗೂ ಅದೇ ಇರೋದಪ್ಪ. ನನ್ನ ಗಾಡಿಗೆ ಏನಿಲ್ಲ, ಸಡನ್ನಾಗಿ ನಿಂತ್ಕೊಂಡ್ರೆ ಡೇಂಜರ್. ಓಕೆ ಗೈಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಕ್ಕಂದರೆ ಚಾರ್ಜಿಂಗ್ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್. ಇನ್ನೇನು 15% 10% ಇದೆ, ಬೇಗ ಖಾಲಿ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ಅವರೇ ಬಂದು ಅಭಿಷೇಕ್ ಅಂತ, ಅವ್ರದ್ದು MGV ಇನ್ ಕನ್ನಡ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ.